Well, friends, you have much knowledge about debentures. You already know the procedure of issue of debentures. What are the journalizing system or journalizing process of issue of debentures? ಅಲ್ಲಿ ಯಾವೆಲ್ಲ ನಾವು ಯಾವ ತರ ಇಶ್ಯೂ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡ್ತೇವೆ, ಅಲ್ಲಿ ಯಾವೆಲ್ಲ ಇನ್ಸ್ಟಾಲ್ಮೆಂಟ್ಸ್ ಬರ್ತಾವ ಅಂತ ಹೇಳಿ ನೀವು ನೋಡಿದ್ರಿ. ಅದಕ್ಕೆ ಜರ್ನಲೈಸ್ ಯಾವ ತರ ಮಾಡಬೇಕು ಮತ್ತೆ ಪೋಸ್ಟಿಂಗ್ ಯಾವ ತರ ಮಾಡಬೇಕು ಅಂತ ಹೇಳಿ ಕೂಡ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಒಳಗೆ ನೋಡಿದ್ರಿ. Some other topics relating to debentures are there. That's called purchase of debentures at X interest, purchase of debentures at cum interest ಅಂತ ಹೇಳಿ. ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡುವಾಗ ಅಲ್ಲಿ ಟೂ ಟೈಪ್ಸ್ ಆಫ್ ಇಂಟ್ರೆಸ್ಟ್ ನಾವು ನೋಡ್ತಾ ಇದ್ದೇವೆ. ಟೂ ಟೈಪ್ಸ್ ಆಫ್ ಪ್ರೈಸ್ ಆಫ್ ಡಿಬೆಂಚರ್ಸ್ ನಾವು ನೋಡ್ತಾ ಇದ್ದೇವೆ. ದಟ್ ಇಸ್ ವಾಟ್ ಕಮ್ ಇಂಟ್ರೆಸ್ಟ್ ಅಂಡ್ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿ ಹೇಳ್ತೇವೆ. ಎಕ್ಸ್ ಇಂಟ್ರೆಸ್ಟ್ debentures at X interest means the price of debentures, the price of buying of debentures include the interest is called X interest or purchase of debentures at X interest. The price of the debentures which do not include the interest rate of the debentures is called the purchase of debentures at cum interest. ಅಂತಂದ್ರೆ ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡುವಾಗ ಅದರ ಜೊತೆಗೆ ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅದಕ್ಕೆ ನಾವು ಪರ್ಚೇಸ್ ಆಫ್ ಡಿಬೆಂಚರ್ಸ್ ಆಟ್ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಪರ್ಚೇಸ್ ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡುವಾಗ ಅದರ ಜೊತೆ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇಲ್ಲ, ಜಸ್ಟ್ ಪ್ರೈಸ್ ಆಫ್ ಡಿಬೆಂಚರ್ಸ್ ಮಾತ್ರ ಪೇ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ದಟ್ ವಿ ಕಾಲ್ ಕಮ್ ಇಂಟ್ರೆಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಓಕೆ, ಇಲ್ಲಿ ಡ್ಯೂ ಡೇಟ್ ಅಂತ ಹೇಳಿ ಇರ್ತದೆ ಪರ್ಚೇಸ್ ಮಾಡುವಾಗ. ಸಪೋಸ್ ಇವಾಗ ನೋಡಿ, ನೀವು ಒಂದು ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರಿ. ಡಿಬೆಂಚರ್ಸ್ ಪರ್ಚೇಸ್ ಮಾಡುವಾಗ ಅದಕ್ಕೆ ಒಂದು ಡ್ಯೂ ಡೇಟ್ ಇರ್ತದೆ. ಇಂತಿಷ್ಟು ಸರ್ಟೆನ್ ಪೀರಿಯಡ್, ಆಫ್ಟರ್ ಸರ್ಟೆನ್ ಪೀರಿಯಡ್ ಸಮ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗ್ತದೆ. ಓಕೆ, ಅದರ ಬಿಫೋರ್ ನೀವು ಏನಾದ್ರು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅದಕ್ಕೆ ನಾವು ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಅದರ ಬಿಫೋರ್ ನೀವು ಡ್ಯೂ ಡೇಟ್ ಗಿಂತ ಬಿಫೋರ್ ಪ್ರೈಸ್ ಆಫ್ ಡಿಬೆಂಚರ್ಸ್ ಪೇ ಮಾಡ್ತಾ ಇದ್ರಪ್ಪ ಅಂತಂದ್ರೆ ವಿತೌಟ್ ಇಂಟ್ರೆಸ್ಟ್. ಅಲ್ಲಿ ಯಾಕೆ ವಿತೌಟ್ ಇಂಟ್ರೆಸ್ಟ್ ಅಂತಂದ್ರೆ ಡ್ಯೂ ಡೇಟ್ ಗಿಂತ ಬಿಫೋರ್ ನೀವು ಏನ್ ಮಾಡ್ತಾ ಇದ್ರಿ, ಡಿಬೆಂಚರ್ಸ್ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ರಿ. ಅಲ್ಲೇ ಇಂಟ್ರೆಸ್ಟ್ ಅನ್ನು ಕ್ವಶನ್ ಬರಂಗಿಲ್ಲ, ಯಾಕಪ್ಪ ಅಂತಂದ್ರೆ ಡ್ಯೂ ಡೇಟ್ ಗಿಂತ ಬಿಫೋರ್ ಪೇ ಮಾಡ್ತಾ ಇದ್ರಿ. ಸೊ ಆ ತರ ಕೇಸಸ್ ಒಳಗೆ ಇಂಟ್ರೆಸ್ಟ್ ಏನಾದ್ರು ಡಿಬೆಂಚರ್ಸ್ ಮೇಲೆ ಪೇ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಮ್ ಇಂಟ್ರೆಸ್ಟ್. ಡಿಬೆಂಚರ್ಸ್ ಪರ್ಚೇಸ್ ಆಫ್ ಡಿಬೆಂಚರ್ಸ್ ಆಟ್ ಕಮ್ ಇಂಟ್ರೆಸ್ಟ್. ಇದರ ಮೇಲೆ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾವ, ಸಮ್ಸ್ ಬರ್ತಾವ. ಸೊ ಒಂದು ಎಕ್ಸಾಂಪಲ್ ಮಾಡ್ಕೊಳ್ಳೋಣ. ಕಮ್ ಇಂಟ್ರೆಸ್ಟ್ ಮೇಲೆ ಎಕ್ಸ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ಬರ್ತಾವ. ಸೊ ಫಸ್ಟ್ ಒನ್ ನಾವು ಪರ್ಚೇಸ್ ಆಫ್ ಡಿಬೆಂಚರ್ಸ್ ಆಟ್ ಎಕ್ಸ್ ಇಂಟ್ರೆಸ್ಟ್ ಮಾಡೋಣ. ಎಕ್ಸ್ ಇಂಟ್ರೆಸ್ಟ್ ಸಿ ಕ್ವಶನ್ ನೋಡ್ತಾರೆ. Ammu Company Limited purchase for cancellation on 1/10/2012 worth of rupees 50,000. 12% debentures of rupees 100 each at rupees 998 at X interest. The date of payment of interest being 30th June and 31st December. The entry will be ಏನ್ ಎಂಟ್ರಿ ಬರ್ತದೆ ಅಂತ ಹೇಳಿ. ಓಕೆ, ಅಮ್ಮು ಕಂಪನಿ ಲಿಮಿಟೆಡ್ ಇದೆ, ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಆನ್ 1/10/2012. 50,000 rupees ಇಂದ ಏನಿದೆ ಇದೆ ಡಿಬೆಂಚರ್ಸ್ ಇದಾವ. 12% ಇಂಟ್ರೆಸ್ಟ್ ರೇಟ್ ಇದೆ. 100 rupees ಫೇಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಇದೆ. ಬಟ್ ಅವರು ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂದ್ರೆ 98 rupees ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ 2 rupees ಡಿಸ್ಕೌಂಟ್ ಸಿಗ್ತಾ ಇದೆ. ದಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂತ ಹೇಳಿ ಹೇಳ್ಬೋದು. ಸೊ ಡೇಟ್ ಆಫ್ ಪೇಮೆಂಟ್ ಇಂಟ್ರೆಸ್ಟ್ ಬೀಯಿಂಗ್ 30th June ಇದೆ, ದೆನ್ 31st December ಇದೆ. ಓಕೆ, ಸೊ ಯಾವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಪರ್ಚೇಸಿಂಗ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಹಾಗಾದ್ರೆ ನಾವು ಫಸ್ಟ್ ನೋಡ್ತಾ ಹೋಗೋಣ. ಎಕ್ಸ್ ಇಂಟ್ರೆಸ್ಟ್ ಅಂದ್ರೆ ಆಲ್ರೆಡಿ ಹೇಳಿದ ಡಿಬೆಂಚರ್ಸ್ ಪರ್ಚೇಸ್ ಮಾಡುವಾಗ ಅದರ ಜೊತೆ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಪೇ ಮಾಡೋದು. ಸೊ ಅದಕ್ಕೆ ನಾವು ಪರ್ಚೇಸ್ ಆಫ್ ಡಿಬೆಂಚರ್ಸ್ ಆಟ್ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಯಾವ ತರ ಬರ್ತದೆ ನೋಡ್ರಿ. ಸೊ ಲೆಟ್ ಮಿ ಟೇಕ್ one column of particulars rupees. Just have a column, write particulars rupees
and journal entries. You can write here journal entries of the purchase of debentures at X interest. Okay. First ನಾವು ಏನು ಮಾಡ್ತೀವಿ, ಎಷ್ಟು ನಾವು ಡಿಬೆಂಚರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ that we have to write. So 12% ಡಿಬೆಂಚರ್ಸ್ ಪರ್ಚೇಸ್ ಮಾಡ್ತಾ ಇರುವಂತಹ ಡಿಬೆಂಚರ್ಸ್ ಯಾವುದಿದೆ, 12% ಡಿಬೆಂಚರ್ಸ್ ಅಕೌಂಟ್ 12% ಡಿಬೆಂಚರ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕಾಗ್ತದೆ. ಸೊ 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್. ಇಲ್ಲಿ ಅಮೌಂಟ್ ಯಾವ ತರ ತಗೊಳ್ಳೋದಪ್ಪ ಅಂತಂದ್ರೆ, ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಕೊಟ್ಟಿಲ್ಲ, ಸೊ ವಿ ಕ್ಯಾನ್ ಫೈಂಡ್ ಔಟ್. ಯಾಕಪ್ಪ ಅಂತಂದ್ರೆ ಟೋಟಲ್ ಅಮೌಂಟ್ ಆಫ್ ಡಿಬೆಂಚರ್ ಕೊಟ್ಟಿದ್ದಾನೆ, ಹೌ ಮಚ್ 50,000 ಕೊಟ್ಟಿದ್ದಾನೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ರೇಟ್ 50,000. ಡೈರೆಕ್ಟ್ ಆಗಿ ನಾವು 50,000 ಬರೆಯಬಹುದು. ಅದರ್ವೈಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಡಿಬೆಂಚರ್ಸ್ ಆಲ್ಸೋ. ಡಿಬೆಂಚರ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ತರ ಮಾಡ್ಬೋದು. 50,000 rupees ಇದೆ ಡಿವೈಡೆಡ್ ಬೈ ರೇಟ್ ಆಫ್ ಪರ್ ಡಿಬೆಂಚರ್. ಪರ್ ಡಿಬೆಂಚರ್ ರೇಟ್ ಎಷ್ಟಿದೆ, 100 rupees ಇದೆ. ಸೊ 0000 get cancel. So the number of debentures are here 500. You can calculate the number of debentures by dividing total number of total amount of debenture with the rate of per debenture. So you will get the number of debentures. Then interest on debentures account. Interest on, ಇಲ್ಲಿ ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡ್ತಾ ಇರಲ್ಲ, ಸೊ ಅದನ್ನು ಕೂಡ ಬರೀರಿ. ಇಂಟ್ರೆಸ್ಟ್ ಆನ್ 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್. 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್. ಅಮೌಂಟ್ ಯಾವ ತರ ತಗೊಳ್ಳೋದಪ್ಪ ಅಂತಂದ್ರೆ, ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಟೋಟಲ್ ಅಮೌಂಟ್ ಆಫ್ ಡಿಬೆಂಚರ್ಸ್ ಎಷ್ಟಿದೆ, 50,000 ಇದೆ. ಸೊ ಟೇಕ್ 50,000 ಮಲ್ಟಿಪ್ಲೈ ವಿತ್ 12%. 12% rate ಇದೆಯಲ್ಲ, so take 12% and multiply with number of months. ಎಷ್ಟು ಮಂತ್ಸ್ ಆಗಿದೆ ಪರ್ಚೇಸ್ ಮಾಡಿ ಅನ್ನೋದು ಇಲ್ಲಿ ನೋಡೋಣ. ಸೊ ಎಷ್ಟು ಮಂತ್ ಆಗಿದೆ ನೋಡ್ರಿ, ಪರ್ಚೇಸ್ ಮಾಡ್ತಾ ಇರೋದು ಇವರು ಆನ್ 1/10/2012 ಪರ್ಚೇಸ್ ಮಾಡಿದ್ರೆ 1/10/2012. ಬಟ್ ಇಂಟ್ರೆಸ್ಟ್ ಯಾವಾಗ ಪೇ ಮಾಡ್ತಾ ಇದ್ದಾರೆ, ಒಂದು ವರ್ಷದೊಳಗೆ 2 times ಇಂಟ್ರೆಸ್ಟ್ ಮಾಡುವಂತಹ ಇವ್ರದ್ದು ಸಿಸ್ಟಮ್ ಇದೆ. ಫಸ್ಟ್ ಆನ್ 30th June ಮಾಡಿದ್ರೆ 30th June ಮಾಡ್ತಾರೆ, ಬಿಟ್ರಪ್ಪ ಅಂತಂದ್ರೆ 31st December ಮಾಡ್ತಾರೆ. ಹಾಗಾದ್ರೆ ಇವರು ತಗೊಳ್ತಾ ಇರೋದು ಪರ್ಚೇಸ್ ಮಾಡ್ತಾ ಇರೋದು ಡೇಟ್ 1/10 ಇದೆ. ಸೊ ದೇ ಹ್ಯಾವ್ ಟು ಪೇ ಆನ್ December 31st. ಜೂನ್ ಅಂತೂ ಕೊಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಜೂನ್ ಅಂತ ಆಲ್ರೆಡಿ ಹೋಗಿದೆ. ಸೊ ಇವರು ಪರ್ಚೇಸ್ ಮಾಡ್ತಾ ಇರುವಂತಹ ಡೇಟ್ ಮತ್ತು 31st December ಡೇಟ್ಗೆ ಎಷ್ಟು ಮಂತ್ಸ್ ಆಗ್ತಾ ಇದೆ ನೋಡ್ರಿ, ಆನ್ ಫಸ್ಟ್ 10 ಇದೆ. ಸೊ ಅಕ್ಟೋಬರ್ ಇದೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 31st ಇದೆ. ಸೊ ವಿ ಹ್ಯಾವ್ ಟು ಟೇಕ್ ದಟ್ ಮಂತ್ ಆಲ್ಸೋ ಫಾರ್ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆ ಮಂತ್ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ವೈ ಬಿಕಾಸ್ ದಟ್ ಮಂತ್ಸ್ ಡೇಟ್ ಈಸ್ 31st ಇದೆ. ಓಕೆ, 10 ಇಂದ 12 ವರೆಗೂ 31st 3 ಮಂತ್ಸ್ ಆಗ್ತಾ ಇದೆ. ಸೊ 3 ಮಂತ್ಸ್ ಇಂದ ಮಾತ್ರ ಏನ್ ಮಾಡ್ರಿ, ಇಂಟ್ರೆಸ್ಟ್ ಅನ್ನು ಪೇ ಮಾಡ್ತಾರೆ. ಸೊ 3 months out of 12 months, 3 months out of 12 months or 3 months out of a year. ಒಂದು ವರ್ಷದೊಳಗೆ 3 months ಮಾತ್ರ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವಾಗ ಡಿಸೆಂಬರ್ 31st ಇಯರ್ ಎಂಡ್ ಆಗ್ತಾ ಇದೆ, ಅಥವಾ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಪೇ ಮಾಡಬೇಕಂತಂದ್ರೆ ಇವರು ಪರ್ಚೇಸ್ ಮಾಡುವಂತಹ ಡೇಟ್ 1/10 ಇದೆ. ಸೊ ಫ್ರಮ್ ಪರ್ಚೇಸಿಂಗ್ ಡೇಟ್ ಟು ಡೇಟ್ ಆಫ್ ಡಿಬೆಂಚರ್ ಇಂಟ್ರೆಸ್ಟ್ ಪೇಮೆಂಟ್ ಅಲ್ಲಿವರೆಗೂ 3 months ಆಗ್ತಾ ಇದೆ. So we have to take these months only. Then now 50,000 multiplied with 12% into 3 divided by 12 is 1,500 ಆಗ್ತಾ ಇದೆ. 1,500 rupees ಆಗ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಮ್ಗೆ ಏನು ಬೆನಿಫಿಟ್ ಆಗ್ತಾ ಇದೆ ಅದು ನೋಡೋಣ. to profit on redemption of debentures accounts. Profit on redemption of debenture accounts. ಏನ್ ಪ್ರಾಫಿಟ್ ಆಗ್ತಾ ಇದೆ ನಾ ಹೇಳ್ತಾ ಇದ್ದಲ್ಲ, ಯಾವಾಗಲೂ ರಿಡಂಪ್ಷನ್ ಮಾಡುವಾಗ, ಡಿಬೆಂಚರ್ಸ್ ಪೇಮೆಂಟ್ ರೀಪೇಮೆಂಟ್ ಮಾಡುವಾಗ ನಾವು ಏನಾದರೂ ಇಂಟ್ರೆಸ್ಟ್ ಡಿಸ್ಕೌಂಟ್ ಮೇಲೆ ರೀಪೇಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮಗೆ ಬೆನಿಫಿಟ್ ಆಗಿರ್ತದೆ, ಇನ್ಕಮ್ ಆಗಿರ್ತದೆ, ಅಥವಾ ಪ್ರಾಫಿಟ್ ಅಂತ ಹೇಳಿ ಹೇಳ್ಬೋದು. ಸೊ whenever we pay repayment make repayment of
debentures in discount, we will get surely profit. ನಮಗೆ ಪ್ರಾಫಿಟ್ ಅಲ್ಲೇ ಹಾಗೆ ಆಗ್ತದೆ. ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ನೋಡೋಣ. ಸೊ ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟಿದಾವೆ ನೋಡ್ರಿ, ಆರ್ ವಿ ಕ್ಯಾನ್ ನೋಡ್ರಿ ಎಷ್ಟಕ್ಕೆ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದ್ದಾರೆ. 100 rupees ಫೇಸ್ ವ್ಯಾಲ್ಯೂ ಇದೆ, 100 rupees ಫೇಸ್ ವ್ಯಾಲ್ಯೂ ಇದೆ, ಬಟ್ 98 rupees ಕೊಡ್ತಾ ಇದ್ದಾರೆ. ಸೊ 2 rupees ಏನಾಗ್ತಾ ಇದೆ, ಸೇವ್ ಆಗ್ತಾ ಇದೆ. ಸೇವಿಂಗ್ ಏನಾಗ್ತಾ ಇದೆಯಲ್ಲ ಅದೇ ನಮ್ಗೆ ಪ್ರಾಫಿಟ್ ಆಗ್ತಾ ಇದೆ. ಎಷ್ಟು ಶೇರ್ಸ್ ಮೇಲೆ ಸೇವ್ ಮಾಡ್ತಾ ಇದ್ದೀವಿ ನಾವು. ಟೋಟಲ್ ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟಿದಾವೆ, 500 ಡಿಬೆಂಚರ್ಸ್ ಮೇಲೆ 2 rupees ಬೀಳ್ತಾ ಇದೆ. ಸೊ 2 into 500 is how much? Sorry, ಇಲ್ಲಿ ಡೆಬಿಟ್ ಒಂದು ಕ್ರೆಡಿಟ್ ಒಂದು ಮಾಡ್ತೀವಿ. This is not rupees but is debit and credit. Okay, 2 into 500 is 1000. Okay, 1000 ಏನಾಗ್ತಾ ಇದೆ, ಪ್ರಾಫಿಟ್ ಆಗ್ತಾ ಇದೆ. ಹಾಗಾದ್ರೆ ಲಾಸ್ಟ್ ಎಂಟ್ರಿ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಯಾವ ತರ ಮಾಡಬೇಕು ಅಂತಂದ್ರೆ, ಇವಾಗ ನೋಡ್ರಿ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾ ಇದ್ದೀವಿ ನಾವು, 1500 ಪ್ಲಸ್ ಆಕ್ಚುಲಿ ಎಷ್ಟು ಪೇ ಮಾಡ್ತಾ ಇದ್ದೀವಿ ಅದನ್ನೇ ಬರುತ್ತೆ ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಬ್ಯಾಂಕ್ ಥ್ರೂ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. 1500 ಏನ್ ಮಾಡ್ತಾ ಇದ್ದೀವಿ, ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀವಿ. ಅಂಡ್ 500 ಡಿಬೆಂಚರ್ಸ್ ಮೇಲೆ 98 rupees ಕೊಡ್ತಾ ಇದ್ದೀವಿ. 500 ಡಿಬೆಂಚರ್ಸ್ ಮೇಲೆ 98 rupees ಕೊಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಕಮ್, ಇದೆಷ್ಟಾಗ್ತದಪ್ಪ, ಅಥವಾ ನೀವು ಈ ತರ ಮಾಡ್ಕೊಂಡ್ರೆ ಈಸಿ ಆಗ್ತದೆ. 50,000 ಕೊಡಬೇಕಿತ್ತಲ್ಲ, ಟೋಟಲ್ ವಿ ಹ್ಯಾವ್ ಟು ಪೇ 50,000 rupees. ಬಟ್ ಡಿಸ್ಕೌಂಟ್ ಅದರ ಮೇಲೆ ಎಷ್ಟು ಸಿಗ್ತಾ ಇದೆ ನಮಗೆ, 1,000 rupees ಸಿಗ್ತಾ ಇದೆ. ಸೊ ವಿ ಆರ್ ಪೇಯಿಂಗ್ ಓನ್ಲಿ 49,000. 50,000 ಒಳಗೆ 1,000 ಲೆಸ್ ಕೊಡ್ತಾ ಇದ್ದೀವಿ, ಮೈನಸ್ ಮಾಡ್ತಾ ಇದ್ದೀವಿ. ಸೊ 49,000 ಅಷ್ಟೇ ಕೊಡ್ತಾ ಇದ್ದೀವಿ. 49,000 ಪ್ಲಸ್ ಇಂಟ್ರೆಸ್ಟ್ ಎಷ್ಟಾಗ್ತಾ ಇದೆ ಈಗ, ಟೋಟಲ್ ವಿಲ್ ಬಿ 50,500. 50,500. ನಾವು ಮೇಕ್ ಇದು ಕೂಡ ಟೋಟಲ್ ಮಾಡ್ಕೊಳ್ಳಿ, ಇದು ಟೋಟಲ್ ಮಾಡ್ಕೊಳ್ಳಿ, ಎರಡು ಸೇಮ್ ಇದ್ರೆ ಮಾತ್ರ ಈ ಸೊಲ್ಯೂಷನ್ ಸೇಮ್ ಇದೆ ಅಂತ ಹೇಳಿ. Okay, this is what the process of calculating the purchase of debentures at X interest. Now let me discuss one more concept. Purchase of debentures at cum interest. ಇದನ್ನ ಬರೀತಾ ಹೋಗಿ, ವಿಡಿಯೋ ಪಾಸ್ ಮಾಡಿ, ಫಸ್ಟ್ ಕ್ವೆಶ್ಚನ್ ಬರ್ಕೊಂಡ ದೆನ್ ಸೊಲ್ಯೂಷನ್ ಬರೀರಿ. ಇದು ಕೂಡ cum interest and X interest sometimes ಇದು ಕೂಡ ಕೇಳ್ತಾ ಇರ್ತಾರೆ. ಓಕೆ, 5 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್. Next one is cum interest. Purchase of debentures at cum interest. ಅದೇ ಸೇಮ್ ಪ್ರಾಬ್ಲಮ್ ಇದೆ. ಸೇಮ್ ಪ್ರಾಬ್ಲಮ್, ಜಸ್ಟ್ ಏನ್ ಚೇಂಜ್ ಮಾಡಿದಾರೆ ನೋಡ್ರಿ. Ammu Company Limited purchases for cancellation on 1/10/2012 worth of rupees 50,000 12% debentures of rupees 100 each at 98 cum interest. The only one word has been changed, that is what X interest is the cum interest ಮಾಡಿದ್ದಾರೆ. Okay, the date of payment of interest being 30th June same and 31st December. The entry will be ಏನ್ ಬರ್ತದೆ ನೋಡೋಣ. Okay, entry ಬರಬೇಕಂತಂದ್ರೆ same procedure. You can write particulars debit, particulars debit and credit. Right, journal entries. Purchase of debentures at cum interest ಮಾಡಬೇಕಪ್ಪ ಅಂತಂದ್ರೆ ಒಂದು ಮೈಂಡ್ ಒಳಗೆ ಇಟ್ಕೊಳ್ಳಿ. Here we are not going to pay interest on purchase price of debenture with the purchase price of debenture. Purchase price of debenture ಜೊತೆ ನಾವು ಇಂಟ್ರೆಸ್ಟ್ ಅನ್ನು ಪೇ ಮಾಡ್ತಾ ಇಲ್ಲ. ಸೊ ಅದು ಒಂದು ಮೈಂಡ್ ಒಳಗೆ ಇಟ್ಕೊಳ್ಳಿ. ಎಂಟ್ರಿ ಸೇಮ್ ಬರ್ತದೆ, ಬಟ್ ಡ್ಯೂ ಇಂಟ್ರೆಸ್ಟ್ ಎಷ್ಟು ಕೊಡಬೇಕಾಗಿತ್ತು ಅದನ್ನ ಮಾತ್ರ ತೋರಿಸಬೇಕಾಗ್ತದೆ. ಓಕೆ, ಹಾಗಾದ್ರೆ ಎಂಟ್ರಿ ಏನು ಬರ್ತದೆ, ಫಸ್ಟ್ ಒನ್ 12% ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್. ಎಷ್ಟಿದೆ 12% ಡಿಬೆಂಚರ್ಸ್ ಅಕೌಂಟ್? ಟೋಟಲ್ 50,000 rupees ಏನ್ ಮಾಡ್ತಾ ಇದ್ದಾರೆ, ಡಿಬೆಂಚರ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ರಿ, ಡೆಬಿಟ್ ಮಾಡ್ಕೊಳ್ಳಿ. ಅದರ ಜೊತೆ ಇಂಟ್ರೆಸ್ಟ್ ಕೊಡಬೇಕಾಗಿತ್ತಲ್ಲ, ಡ್ಯೂ ಏನ್ ಕೊಡಬೇಕಾಗಿತ್ತು ಅದನ್ನು ಕೂಡ ತೋರಿಸ್ತಾ ಇದೆ. ಇಂಟ್ರೆಸ್ಟ್ ಆನ್
debentures account, interest on debentures account debited. ಎಷ್ಟು ಕೊಡಬೇಕಾಗಿತ್ತು ನೋಡ್ರಿ, ಟೋಟಲ್ ನಂಬರ್ ಆಫ್ 50,000 ಡಿಬೆಂಚರ್ಸ್ ನಾವು ಏನು ಮಾಡ್ತಾ ಇದ್ದೇವೆ, 50,000 ರೂಪೀಸ್ ಪರ್ಚೇಸ್ ಮಾಡ್ತಾ ಇದ್ದೇವೆ, ಅದರ ಮೇಲೆ 12% ಕೊಡಬೇಕಾಗಿತ್ತು. ಅಂಡ್ ನಂಬರ್ ಆಫ್ ಮಂತ್ಸ್ ಎಷ್ಟು ಆಗ್ತದೆ ಇಲ್ಲಿ, ಸೇಮ್ 1/10/2012 ಏನ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಡೇಟ್ ಯಾವಾಗಿದೆ, 31st ಡಿಸೆಂಬರ್ ಇದೆ. ಸೊ ಹಿಯರ್ ಆಲ್ಸೋ 3 ಮಂತ್ಸ್ ಆಗ್ತದೆ. 1/10/2010 ಇಂದ 31st ಡಿಸೆಂಬರ್ ವರೆಗೂ 3 ಮಂತ್ಸ್ ಆಗ್ತದೆ. ಸೊ ಔಟ್ ಆಫ್ 12 ಮಂತ್ಸ್ ಇಟ್ ವಿಲ್ ಬಿ ಸೇಮ್ ಲೈಕ್ 1,500 ರೂಪೀಸ್ ಆಗ್ತದೆ. ಬಟ್ ಇದು ಕೊಡಬೇಕಾಗಿದೆ. ನಾವು ಲಾಸ್ಟ್ ಪ್ರಾಬ್ಲಮ್ ಕಾಮನ್ ಎಕ್ಸ್ ಇಂಟ್ರೆಸ್ಟ್ ಮಾಡ್ತಾ ಇರೋದು ಅದು ಆಲ್ರೆಡಿ ಕೊಡ್ತಾ ಇದ್ದೇವೆ. ಸೊ therefore ಇದರದ ಎಂಟ್ರಿ ಯಾವ ತರ ಇದರ ಎಫೆಕ್ಟ್ ಆಗ್ತದೆ ನೆಕ್ಸ್ಟ್ ಎಂಟ್ರಿ ಒಳಗೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಟು ಪ್ರಾಫಿಟ್ ಆನ್ redemption of debentures account. Profit on redemption of debentures account. ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಫಸ್ಟ್ ಅಂತ ನೋಡೋಣ. ಟೋಟಲ್ ನಾವು 2 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ನೋಡಿ. 100 ರೂಪೀಸ್ ಡಿಬೆಂಚರ್ಸ್ ಇಂದ 98 ರೂಪೀಸ್ ಪರ್ಚೇಸ್ ಮಾಡ್ತಾ ಇದ್ದೇವೆ. ಸೊ we are saving 2 rupees from each debenture. So one debenture 2 rupees ಇದೆ. Total number of debentures 500 ಇದೆ. So here also 1,000 rupees number save ಆಗ್ತಾ ಇದೆ. Whatever we are saving that we can consider it as profit on reduction of debentures. 1,000 rupees ಕೊಡ್ತಾ ಸೇವ್ ಆಗ್ತಾ ಇದೆ. ಪ್ಲಸ್ ಇಂಟ್ರೆಸ್ಟ್ ಏನು ಕೊಡಬೇಕಾಗಿತ್ತಲ್ಲ ಅದನ್ನ ಇಲ್ಲಿ ಪೇಮೆಂಟ್ ಮಾಡ್ತಾ ಇದೆ. ಯಾಕಪ್ಪ ಅಂತಂದ್ರೆ we are calculating on the method of cum interest. So 1,500 ಇದು ಕೂಡ ನಮಗೆ ಸೇವ್ ಆಗ್ತಾ ಇದೆ. This is one plus cum interest. ಎಷ್ಟು ಸೇವ್ ಆಗ್ತಾ ಇದೆ ಅಂದ್ರೆ ಟೋಟಲಿ 2,500 ರೂಪೀಸ್ ಸೇವ್ ಆಗ್ತಾ ಇದೆ. ವಾಟ್ ಎವರ್ ವಿ ಆರ್ ಸೇವಿಂಗ್ ಇಟ್ ಈಸ್ ಪ್ರಾಫಿಟ್ ಟು ದ ರಿಡಕ್ಷನ್ ಆಫ್ ಡಿಬೆಂಚರ್ಸ್. ಓಕೆ, ನೆಕ್ಸ್ಟ್ ಒನ್ ಟು ಬ್ಯಾಂಕ್ ಅಕೌಂಟ್. ಆಕ್ಚುಲಿ ಎಷ್ಟು ಪೇ ಮಾಡ್ತಾ ಇದ್ದೀವಿ ನೋಡಿ, ಟೋಟಲ್ ನಾವು 50,000 ರೂಪೀಸ್ ಪೇ ಮಾಡಬೇಕಾಗಿದೆ. ಓಕೆ, 50,000 ರೂಪೀಸ್ ಒಳಗೆ 2,500 ರೂಪೀಸ್ ನಮಗೆ ಸೇವ್ ಆಗ್ತಾ ಇದೆ. ನಾವು ಅದನ್ನ ಪೇ ಮಾಡ್ತಾ ಇದ್ದೀವಿ ಅಂದ್ರೆ that is what 47,500 plus this interest is 1,500 ಇದೆ. So 47,500 plus 1,500 is how much 49,000 rupees. 49,000 rupees ಆಗ್ತಾ ಇದೆ. ಎರಡು ಪ್ಲಸ್ ಮಾಡಿದ್ರೆ ಸೇಮ್ ಬರ್ತದೆ 51,500 ಬರ್ತದೆ. ಈ ತರ ನಾವು ಕಮ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬಹುದು. ಇಲ್ಲಿಗೆ ಇಶ್ಯೂ ಆಫ್ ಡಿಬೆಂಚರ್ಸ್, ರಿಡಕ್ಷನ್ ಆಫ್ ಡಿಬೆಂಚರ್ಸ್, ಇಶ್ಯೂ ಆಫ್ ಶೇರ್ಸ್